ಈಗಾಗಲೇ ಕೊನೆ ಹಂತಕ್ಕೆ ಬಂದಿದೆ. ಇವತ್ತು ವಿದ್ಯಾರ್ಥಿನಿಯರು ನಿಜವಾಗ್ಲೂ ಖುಷಿ ಆಯಿತು. ಇವತ್ತು ಪ್ರತಿಭಟನೆ ಮಾಡಬೇಕಾದ್ರೆ ವಿದ್ಯಾರ್ಥಿನಿ ನಮ್ಮ ಕಾವ್ಯ ನನ್ನ ಮಗಳು ಸಮಾನ, ಅವಳು ಒಳ್ಳೆ ಪ್ರಶ್ನೆ ಮಾಡಿದ್ಲು. ನೀವು ರಾಜಕೀಯ ಪಕ್ಷ ಇಟ್ಕೊಂಡು ಮಾತಾಡ್ತಾ ಇದ್ದೀರ ಅಂತ ಒಳ್ಳೆ ಪ್ರಶ್ನೆ ಅದು. ಆದರೆ ಪುಟ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಇದೆ, ನೀವೇ ಅದಕ್ಕೆ ಡಿಗ್ರಿ ಓದ್ತಾ ಇದ್ದೀರ, ಮತ ಹಾಕ್ತಾಯಿದ್ದೀರ. ಆದರೆ ಯಾಕೆ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ ದೇಶದಲ್ಲಿ ಅಂದರೆ, ನಿಮ್ಮಾಗೆ ವಿದ್ಯಾಭ್ಯಾಸ ಮುಗಿಸಿ ಈ ದೇಶದಲ್ಲಿ ಇಂಜಿನಿಯರಿಂಗ್ ಪದವೀಧರ ಪಡೆದ ಸೋನಮ್ ಅವರ ಕರೆ ಮೇರೆಗೆ ನೀವೆಲ್ಲ ವಿದ್ಯಾರ್ಥಿನಿಯರು ನೀಟ್ ಸೋರಿಕೆ ಆದ ಅವ್ರ ಕರೆ ಮೇರೆಗೆ ಜೂನ್ 20 ಕರೆ ಕೊಡ್ತಾರೆ 19ಕ್ಕೆ. ಆಗ ಇಡೀ ದೇಶದ ಎಲ್ಲ ಬಡ ಮಕ್ಕಳು, ಎಲ್ಲ ವಿದ್ಯಾರ್ಥಿ ಮಧ್ಯಮದ ಮಕ್ಕಳು ದೆಹಲಿಗೆ ಸ್ವಂತ ದುಡ್ಡಿಂದ ಫ್ಲೈಟಲ್ಲಿ ಹೋಗ್ತಾರೆ. ಇದು ಯಾರು ಯಾವುದೇ ಪಕ್ಷದವರು ಕರೆ ಮಾಡಿಲ್ಲ. ನಮ್ಮ ಈ ದೇಶದ ಉನ್ನತ ವಿಜ್ಞಾನಿ ಸೋನಮ್ ಅವರು ಕರೆಗೆ ಹೋಗಿ ಎಲ್ಲ ವಿದ್ಯಾರ್ಥಿಗಳು ಹೋಗ್ತಾರೆ. ಇದು ರಾಜಕೀಯ ಭಾಷಣ ಅಲ್ಲ, ರಾಜಕೀಯ ಕಾರ್ಯಕ್ರಮ ಅಲ್ಲ. ಸೋನಮ್ನವರು ಕರೆ ಕೊಟ್ಟಾಗ ಇಡೀ ದೇಶದ ವಿದ್ಯಾರ್ಥಿಗಳು ಮುಖ ಮಾಡ್ತಾರೆ ದೆಹಲಿ ಮುಖಾಂತರ. ಆಗ ನೀವೆಲ್ಲ ನಮ್ಮ ಭವಿಷ್ಯದ ಮಕ್ಕಳು, ಈ ದೇಶದ ಮಕ್ಕಳು, ಈ ದೇಶ, ಈ ಪ್ರಜೆ, ವಿದ್ಯಾರ್ಥಿ ಶಕ್ತಿ, ಈ ಯುವಕರೇ ಶಕ್ತಿ ದೇಶ ಅಂತ ಹೇಳ್ತಾ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ವಿದ್ಯಾರ್ಥಿಗಳು ಏನು ಬೇಕಾದ ಇವತ್ತು ಕರೆ ಕೊಟ್ಟರೆ ಏನು ಬೇಕಾದಾಗತ್ತೆ. ರಾಜ್ಯದಲ್ಲಿ ಸರ್ಕಾರಗೊಳಿಸಿರೋಂಥ ವಿಚಾರಗಳು ಗೊತ್ತಿದೆ. ಈ ಸಂದರ್ಭದಲ್ಲಿ ಇವತ್ತು ಖಂಡಿತವಾಗ್ಲೂ ಸೋನಮ್ನವ್ರ ಕರೆಗೆ ಹೋಗಿದಾಗ ಅಲ್ಲಿ ಶಾಂತಿಯುತವಾಗಿ ವಿದ್ಯಾರ್ಥಿಗಳು ಈ ದೇಶ ನಡೆಸಂತ ಈಗ ರಾಜಕಾರಣಕ್ಕೆ ಬರ್ತೀವಿ. ಈಗ ಬಂದಾಗ ಈ ದೇಶ 14 ಸತತವ 3 ಬಾರಿ ಈ ದೇಶ ಪ್ರಧಾನಮಂತ್ರಿ ನೇತೃತ್ವದ ಸರ್ಕಾರ ಬರ್ತಾ ಇದೆ. ಖಂಡಿತವಾಗ್ಲೂ ಹೇಳ್ತೀನಿ, ನನ್ನ ಮಗನೂ ಸಹ ನೀಟಲ್ಲಿ ವಂಚಿತನಾಗಿದ್ದಾನೆ. 2024 ಬ್ಯಾಚಲ್ಲಿ ನನ್ನ ಮಗನು ನೀಟಲ್ಲಿ ಅವನು ಏನು ಕಂಪ್ಯೂಟರ್ ಇದರಲ್ಲಿ ಕೋರ್ ಇದರಲ್ಲಿ ಅವನಿಗೆ 500 ಚಿಲ್ಲರೆ ಬರ್ತದೆ. ಅವ್ನು ನೀಟ್ ಪರೀಕ್ಷೆ ಬಂದಾಗ 480 ಬರ್ತದೆ. ಮತ್ತು ಉದಾಹರಣೆಗೆ ಮೈಸೂರಲ್ಲಿ ಒಬ್ಬ 600 ಚಿಲ್ಲರೆ ಮಗುಗೆ ಸ್ಟೂಡೆಂಟ್ಗೆ ಬರ್ತದೆ ಕೀ ಸ್ಕೋರಲ್ಲಿ, ಕೊನೆಗೆ 180 ಬರ್ತದೆ. ಇದು ಸತತವಾಗಿ ಈ ದೇಶದಲ್ಲಿ 20 ಬಾರಿ ಸೋರಿಕೆ ಆಗ್ತದೆ. ಇದು ಒಂದೇ ಅಲ್ಲ, ಬರೀ ನೀಟು ಸೀಟ್ ಅಲ್ಲ. ಈ ನೀಟು ಸೀಟ್ ತಂದಿದ್ದ ವ್ಯವಸ್ಥೆ ಕೇಂದ್ರ ಸರ್ಕಾರದ ಹಿಂದೆ UPA ಗೌರ್ಮೆಂಟು ಆಗಿನ ಮುಖ್ಯಮಂತ್ರಿ, ಈ ಕರ್ನಾಟಕದ ಮುಖ್ಯಮಂತ್ರಿ, ಹಿಂದೆ ಏನು ಮಂತ್ರಿ ಅಂತ ವೀರಪ್ಪ ಮೊಯ್ಲಿ ಸಾಹೇಬ್. ಯಾಕೆ ನೀಟ್ ತಂದರು ಅಂದರೆ, ಬರೀ PUC ಮೇಲೆ, ದ್ವಿತೀಯ PUC ಮೇಲೆ ಅವಾಗ ಡಾಕ್ಟರ್ ಆಗೋರು ಯಾರಿಗೆ ಉಳ್ಳವರಿಗೆ ಹಾಕ್ತಾರೋ. ಈ ನೀಟ್ ಪರೀಕ್ಷೆಯಲ್ಲಿ ಯಾರು ಉತ್ತಮವಾದ ಗುಣಮಟ್ಟದ ವಿದ್ಯಾರ್ಥಿಗಳಿಗೆ ನೀಟ್ ತಂದರು. ನೀಟಲ್ಲಿ ಯಶಸ್ವಿಯಾದ ಮಕ್ಕಳಿಗೆ ಸರ್ಕಾರಿ ಕಾಲೇಜಲ್ಲಿ ಅಥವಾ ಸರ್ಕಾರಿ ಇದರಲ್ಲಿ ಅವರಿಗೆ ಸೀಟ್ ಸಿಗುವಂಥ ವ್ಯವಸ್ಥೆ ಇತ್ತು. ಅದು ಇವತ್ತು ಕೋಟಿಗಟ್ಟಲೆ. ಇವತ್ತು ಖಾಸಗಿ ಕಾಲೇಜಲ್ಲಿ ಓದಬೇಕಂದ್ರೆ ಬರೀ ಫಸ್ಟ್ PU ಸೆಕೆಂಡ್ PUC ಪ್ಯಾಕೇಜ್ 10 ಲಕ್ಷ ಪ್ಯಾಕೇಜ್. ಇವತ್ತು ದೇಶದ ಪರಿಸ್ಥಿತಿ ಯಾವುದೇ ನಾವು ಪಕ್ಷಭೇದ ಮರೆತು ಮಾತಾಡ್ತೇವೆ. 10 ಲಕ್ಷ ಮೊದಲನೇ PUC, ದ್ವಿತೀಯ PUCಗೆ 10 ಲಕ್ಷ. ಅದನಂತ ನೆಕ್ಸ್ಟ್ CET ನೀಟಿ ಕೋಚಿಂಗ್ 4 ಲಕ್ಷ. ಇಷ್ಟು ಎಲ್ಲ ತೊಗೊಂಡು ಬಡ ಮಕ್ಕಳು, ನಮ್ಮಂಥರ ಬಡ ಮಕ್ಕಳು, ಇವತ್ತೆಲ್ಲ ಮಧ್ಯಮವರ್ಗದ ಮಕ್ಕಳು ಇವತ್ತು ಎಷ್ಟು ಕಷ್ಟಪಟ್ಟು ಸತತವಾಗಿ ವರ್ಷಗಟ್ಟಲೆ ಓದಿ ಎಲ್ಲ ಮುಗಿಸಿ ಇವತ್ತು ಸೋರಿಕೆ ಆಗ್ತಾಯಿದೆ. ಸುಮಾರು 2000 ಏನು ಸರ್ಕಾರ ಬಂದಾಗಿಂತ ಮುಂಚೆ ಸೋರಿಕೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಮಾಹಿತಿ ಇಲ್ಲ. ಈ ಸರ್ಕಾರ ಬಂದ ನಂತರ ಸತತವಾಗಿ 22 ಬಾರಿ ಸೋರಿಕೆ ಆಗಿದೆ. ಸೋರಿಕೆ ಆಯಿತು, ಮೊನ್ನೆ ಸೋರಿಕೆ ಆಯಿತು, ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ. ಯಾವಾಗ ಸುಪ್ರೀಂ ಕೋರ್ಟ್ ಒಪ್ತು? ಮೊನ್ನೆ 2026ರಲ್ಲಿ ಸೋರಿಕೆಯಾಗಿ ನನ್ನ ವಿದ್ಯಾರ್ಥಿ, ನನ್ನ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡ ನಂತರ ಸುಪ್ರೀಂ ಕೋರ್ಟು ಅವ್ರ ಗಮನ ಹರಿಸ್ತಾರೆ. ಆಗ ಮತ್ತೆ ಕಂಟಿನ್ಯೂ ಮಾಡಿ ಎಕ್ಸಾಮ್ ಕೊಡಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. ಆ ಆದೇಶದಲ್ಲಿ ಮತ್ತೆ ಮರುಪರೀಕ್ಷೆ ತಾಳ್ತೀರ. ಮರುಪರೀಕ್ಷೆ ತಗೊಂಡು ಏನು ವ್ಯತ್ಯಾಸ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಆ ವಿರುದ್ಧವಾಗಿ ನಮ್ಮ ಸೋನಮ್ನವರು ಒಂದು ಉಪವಾಸ ಸತ್ಯ ಕೂತಾಗ ಅವರು ಇಡೀ ದೇಶಕ್ಕೆ ಡೆಲ್ಲಿ ಕಡೆ ಮುಖ ಮಾಡಿ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಲಿಕ್ಕೆ ಕೊಡ್ತಾರೆ. ಆ ಪ್ರತಿಭಟನೆ ಮಾಡಲಿಕ್ಕೆ ಕೊಟ್ಟಾಗ ಅವರಿಗೆ ಪೊಲೀಸ್ನರು, ನಕಲಿ ಪೊಲೀಸರು ಮತ್ತು ನಿಷ್ಠಾವಂತ ಪೊಲೀಸರು ಮತ್ತು ಈ ದೇಶದ ಸೈನಿಕರ ಬಗ್ಗೆ ನಮ್ಗೆ ಗೌರವ ಇದೆ. 80 ವರ್ಷನೆಲ್ಲ ಬಾಡಿಗೆ ನೌಕರನ್ನ ತಗೊಂಬಂದು ಸೇವಾ ತಗೊಂಬಂದು ಮಿಲಿಟ್ರಿ ಹಾಕಿ ಇವತ್ತು ಪ್ರತಿಭಟನೆ ಮಾಡಿಸ್ತಾರೆ. ಯಾವ ದುರಂತ ಇದು! ಒಂದಲ್ಲ, ಆಗಲೇ ಹೇಳ್ತಾ ಇದ್ರು, ಜಗದೀಶ್ ಅವರು ಹೇಳಿದ್ರು, ಇವತ್ತು ಇನ್ನೆಲ್ಲರೂ ಮಾತಾಡಿದವ್ರು ಹೇಳಿದ್ರು, ಈ ನಮ್ಮ ಅಧ್ಯಕ್ಷರು ಎಲ್ಲರೂ ಹೇಳಿದ್ರು. ಖಂಡಿತವಾಗ್ಲೂ ಈ ದೇಶದ ಬೆನ್ನೆಲುಬು ರೈತರಿಗೂ ಸಹ ರೋಡಿಗೆ ಮಳೆ ಹೊಡೆದ್ರು, ಟ್ಯಾಕ್ಟ್ರಿ ನುಗ್ಗಿಸಿದ್ರು, ಯಾರಿಗೂ ಬಗ್ತಾ ಇಲ್ಲ ಅವರು. ಓಟ್ ಚೋರ್ಯ ಮತ್ತು ರೈತರಿಗೆ ವಿರುದ್ಧ, ಈಗ ಶಿಕ್ಷಕರ ನಮ್ಮ ಸ್ಟೂಡೆಂಟ್ ವಿರುದ್ಧ ಅವರು 20 ಜನ ಸತ್ರಲ್ಲ. ಈ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ನಮಗೆ ಗೌರವ ಇದೆ, ಆದರೆ ಮೋದಿ ಬಗ್ಗೆ ಗೌರವ ಇಲ್ಲ. ಮತ್ತು ಪ್ರಧಾನಿ ಅವನು ಏಕವಚನದಿಂದ ಹೇಳಬೇಕಾಗುತ್ತೆ. ವಿದ್ಯಾರ್ಥಿ ಏನು ಶಿಕ್ಷಣ ಮಂತ್ರಿ, ಅವನಿಗೆ ಸೌಜನ್ಯವಾಗಿ ಎಕ್ಸಾಮ್ ಬರೆದ ತಕ್ಷಣ ಲೀಕ್ ಆಗುತ್ತೆ, ಯಾರಿಗೂ ನೀವು ಮನಸ್ಸಿಗೆ ನೀವು ಆಘಾತ ಆಗಬೇಡಿ, ಆತ್ಮಹತ್ಯೆ ಮಾಡ್ಕೊಬೇಡಿ ಅಂತ ಕರೆ ಕೊಡಲಿಲ್ಲ. ಇವರು 2 ಉದಾಹರಣೆ ಹೇಳ್ತೀನಿ. 2 ಪುಲ್ವಾಮಾ ದಾಳಿ ಮತ್ತು ಇದರ 2 ದಾಳಿ ಆದಾಗ ಇವರು ಯಾರೋ ಉದ್ಯಮಿಯವರಿಗೆ ಬರ್ತಡೆಗೆ ಹೋಗ್ತಾರೆ, ಅವರಿಗೆ ಸಾಂತ್ವನ ಹೇಳಲ್ಲ, ಮಕ್ಕಳಿಗೆ ಭರವಸೆ ಕೊಡೋದಿಲ್ಲ. ಈ ದೇಶದ ಪ್ರಧಾನಮಂತ್ರಿಯವರು ಮತ್ತು ಶಿಕ್ಷಣ ಮಂತ್ರಿ
ಭರವಸೆ ಕೊಡಲ್ಲ. ನಿಮಗೆ ಮತ್ತೊಮ್ಮೆ ಎಕ್ಸಾಮ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರೆ 20 ಆತ್ಮಹತ್ಯೆ ಆಗ್ತಾ ಇರಲಿಲ್ಲ. ಇವತ್ತು 20 ಮಕ್ಕಳು ಆತ್ಮಹತ್ಯೆ ಆಗ್ತದೆ. ಆ ಆತ್ಮಹತ್ಯೆ ಖಂಡಿಸಿ ನಮ್ಮ ಏನೋ ಸೋನು ಅವರು ಸರ್ ಅವರು ಹೋಗಿ ಉಪವಾಸ ಸತ್ಯಾಗ್ರಹದಾಗ ನೀವೆಲ್ಲರ ಬರ್ತೀರಾ. ಆಗ ನಂತರ ನಿಮ್ಮ ಮೇಲೆ ದಾಳಿ ಮಾಡಿದ ಮೇಲೆ ಜಂತರ್ ಮಂತರಲ್ಲಿ ಪ್ರತಿಭಟನೆ ನಮ್ಮ ರಾಹುಲ್ ಗಾಂಧಿ, ಈ ದೇಶದ ಈ ದೇಶದ ವಿರೋಧ ಪಕ್ಷ ನಾಯಕರಂಥ ರಾಹುಲ್ ಗಾಂಧಿರವರು ನಿಮ್ಮ ನೆರವಿಗೆ ಬರ್ತಾರೆ, ನಿಮ್ಮ ಪರವಾಗಿ ಪ್ರತಿಭಟನೆ ಮಾಡ್ತಾರೆ. ಅದನ್ನು ನಾವು ಸ್ಟೂಡೆಂಟನ್ನು ರಾಜಕೀಯವಾಗಿ ಬಳಸ್ಕೊಳ್ತಿಲ್ಲ. ನಿಮ್ಮ ನೆರವು, ಈ ದೇಶದ ವಿರೋಧ ಪಕ್ಷ ನಾಯಕರಾಗಿ ಇಡೀ ಸರ್ವ ಪಕ್ಷದವರು ಮತ್ತು ಯಾರೋ SP ಪಾರ್ಟಿ ಎಲ್ಲ ಆಲ್ ಪಾರ್ಟಿಯವರು ನಿಮ್ಮ ಪರವಾಗಿ ಬರ್ತಾರೆ. ವಿದ್ಯಾರ್ಥಿಗಳೇ ದಯವಿಟ್ಟು ಗಮನ ಹರಿಸಿ, ನಿಮ್ಮ ಪರವಾಗಿ ಬರ್ತೀವಿ. ಆಮೇಲೆ ಈ ದೇಶದ ಒಂದಲ್ಲ ಒಂದು ಪ್ರಧಾನಮಂತ್ರಿ ಆಗೋದಂಥ 70 ವರ್ಷ ಆಳಿದಂಥ ಕಾಂಗ್ರೆಸ್ ಸರ್ಕಾರದ ನಮ್ಮ ನಾಯಕ ರಾಹುಲ್ ಗಾಂಧಿ ಅವ್ರಿಗೆ ಹಲ್ಲೆ ಮಾಡ್ತಾರೆ. ನಮ್ಮ ಪರಿಸ್ಥಿತಿ ಏನಾಗಬೇಕಾಗ್ತದೆ? ರಾಹುಲ್ ಗಾಂಧಿ ಅವ್ರಿಗೆ ಹಲ್ಲೆ ಮಾಡಿದ್ದಾರೆ, MP ಗಳಿಗೆ ಹಲ್ಲೆ ಮಾಡಿ, ಯಾರ್ಯಾರು ಪ್ರತಿಭಟನೆ ಮಾಡಿದ್ದಾರೆ ಅವರಷ್ಟು ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲ ನಿಮಗೆ ಇನ್ನೊಮ್ಮೆ ಕೈ ಜೋಡಿಸ್ತೀವಿ. ದೇಶಾದ್ಯಂತ ಇವತ್ತು ವಿದ್ಯಾರ್ಥಿಗಳು ಈ ಸರ್ಕಾರಕ್ಕೆ ಹೊಸಿಬೋದು. ನಾವು ಹೆಚ್ಚಿಗೆ ಮೋದಿಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಪಕ್ಷದ ಬಗ್ಗೆ ಮಾತಾಡಲ್ಲ. ಖಂಡಿತವಾಗ್ಲೂ ವಿದ್ಯಾರ್ಥಿಗಳು ಈ ದೇಶದ ರೈತ ಆಗಿ ಬೆನ್ನೆಲುಬು. ವಿದ್ಯಾರ್ಥಿಗಳು ಈ ಶಕ್ತಿ, ಯುವ ಶಕ್ತಿ ಬೇಕು ನಮಗೆ. ಈ ದೇಶಾದ್ಯಂತ ಇವತ್ತೇನಾದರೂ ನೆನ್ನೆ ಪ್ರತಿಭಟನೆ ಆಗಿರೋದಕ್ಕೆ ಈಗಾಗಲೇ ನಮ್ಮ ನಾಯಕರನ್ನ ಕರೆದಿದ್ದಾರೆ. ಅವರು ಮಾತಾಡ್ತೀವಿ ಅಂತೇಳಿ. ಬಹುಶಃ ನಿಮ್ಮೆಲ್ಲರ ಹೋರಾಟದಿಂದ ಫಲ ಮತ್ತು ಎಲ್ಲರ ವಿದ್ಯಾರ್ಥಿಗಳು ಹೋರಾಟದಿಂದ ಫಲದಿಂದ ಇವತ್ತು ರಾಜೀನಾಮೆ ಕೊಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇವತ್ತಿನವರೆಗೂ ಮೀಡಿಯಾ ಮುಂದೆ ಬರೋದಿಲ್ಲ. ಈ ಎಲ್ಲ ಮೀಡಿಯಾದವರು ಕಳ್ಳರು. ಯಾರೋ ಏನು ಲೋಕಲ್ ನಮ್ಮ ಮೀಡಿಯಾದವ್ರು ಬಿಟ್ಟರೆ ಈ ಏನು ನ್ಯಾಷನಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಓಕೆ, ನ್ಯಾಷನಲ್ ಮೀಡಿಯಾದವ್ರು ಅಷ್ಟು ಕಳ್ಳರು. ಎಲ್ಲ ಅವರ ಕೇಂದ್ರ ಸರ್ಕಾರದ ಹಿಡಿದಿಂದ ಇವತ್ತು ಗೋಧಿ ಮೀಡಿಯಾ ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾ ಇವತ್ತು ಎಲ್ಲ ಪ್ರಸಾರ ಮಾಡ್ತಾಯಿದ್ರು. ಸೋಷಿಯಲ್ ಮೀಡಿಯಾ ಅದು ನಮ್ಮ ಖರ್ಗೆಜಿಯವರು ಇವತ್ತು 89 ವರ್ಷ ಅವರಂಥ ಹಿರಿಯ ನಾಯಕರು ಹೇಳಿದ್ರು ಕೇಳ್ತಾ ಇಲ್ಲ. ಇವತ್ತೇನಪ್ಪ ನಮ್ಮ ಕರ್ನಾಟಕ ಸಂತೋಷ ಆಗ್ತೈತೆ. ನಮ್ಮ ಪಬ್ಲಿಕ್ TV ರಂಗಣ್ಣ ತುಂಬ ಅದ್ಭುತವಾಗಿ ನಮ್ಮ ವಿದ್ಯಾರ್ಥಿ ಪರವಾಗಿ ಮಾತಾಡ್ತಾರೆ. ಇವತ್ತು ಖಂಡಿತವಾಗ್ಲೂ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದ ಬಗ್ಗೆ ಇವತ್ತು ಇಡೀ ತರೀಕೆರೆ ನಾಗರಿಕರ ದೇಶದ ಪರವಾಗಿ ಅವ್ರಿಗೆ ಅಭಿನಂದನೆ. ಇದೇ ಮೊದಲನೇ ಬಾರಿಗೆ ವಿದ್ಯಾರ್ಥಿ ಶಕ್ತಿ ಏನಂತ ಗೊತ್ತಿದೆ. ಹಾಗಾಗಿ ಅವರು ಇವತ್ತು ಮೀಡಿಯಾದವ್ರು ಹೊರಗೆ ಬಂದಿದ್ದಾರೆ, ಇವತ್ತು ಬಿತ್ತರಿಸ್ತಾ ಇದ್ದಾರೆ. ನಿಜವಾಗ್ಲೂ ಸತ್ಯವನ್ನು ವರದಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ನಾವು ಈ ಹಿಂದೆ ಇವತ್ತು ಯೂತ್ ಕಾಂಗ್ರೆಸ್ಸು NSU ಘಟಕ ವಿಶೇಷವಾಗಿ ನನ್ನ ಪದವೀಧರದ ಎಲ್ಲ ಸ್ಟೂಡೆಂಟ್ಗಳು ಖಂಡಿತವಾಗ್ಲೂ ರಾಜಕೀಯ ಬರೆಸ್ಬೇಡಿ. ನೀವೆಲ್ಲ ರಾಜಕೀಯ ಮುಂದೆ ಬೆಳಿಬೇಕು. ರಾಜಕಾರಣ ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಇವೆಲ್ಲ ರಾಜಕೀಯಕ್ಕೆ ಬರಬೇಕು. ನೀವೆಲ್ಲ ಮುಂದೆ ಬಂದರೆ ಇದೆಲ್ಲ ಸರಿ ಆಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಪ್ರತಿಭಟನೆ ಕಾರ್ಯಕ್ರಮ ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವರು ಏನು ನಮ್ಮ ಶಿಕ್ಷಣ ಮಂತ್ರಿಯವರು ರಾಜೀನಾಮೆ ಕೊಡಬೇಕು, ದೇಶದ ಪ್ರಧಾನಮಂತ್ರಿ ಕೊಡಬೇಕು. 20 ಜನ ಸತ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಪಕ್ಷ, ನಮ್ಮ AICC ಅಧ್ಯಕ್ಷರು, KPC ಅಧ್ಯಕ್ಷರು ಹೇಳ್ತಾರೆ. ಅದನ್ನು ಹೇಳ್ತಾ ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತರೀಕೆರೆ ಬ್ಲಾಕ್ ಕಾಂಗ್ರೆಸ್ಸಿಂದ, ತರೀಕೆರೆಯಿಂದ ಅವರಿಗೆ ಮುಂದೆ ರಾಜೀನಾಮೆ ಕೊಡಿಸಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ